ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಪ್ರಾಮಾಣಿಕ ರೈತ ತನ್ನ ಹೆಂಡತಿ ಗೌರಿ ಜೊತೆ ವಾಸಿಸುತ್ತಿದ್ದನು. ಅವನ ಬಳಿ 2 ಎತ್ತುಗಳು ಮತ್ತು ಒಂದು ಚಿಕ್ಕ ಹೊಲ ಮಾತ್ರ ಇತ್ತು. ಬೆಳಗ್ಗೆಯಿಂದ ಸಂಜೆವರೆಗೆ ದುಡಿತಿದ್ದರೂ ಅವರ ಕುಟುಂಬಕ್ಕೆ ಹೊಟ್ಟೆ ತುಂಬುವಷ್ಟು ಧಾನ್ಯ ಮಾತ್ರ ಸಿಗುತ್ತಿತ್ತು. ಬಡತನದಲ್ಲಿದ್ದರೂ ರಾಮಣ್ಣನು ಸದಾ ಸತ್ಯ, ಪ್ರಾಮಾಣಿಕತೆ ಮತ್ತು ಒಳ್ಳೆಯತನದ ಮಾರ್ಗದಲ್ಲೇ ಬದುಕುತ್ತಿದ್ದನು. ಏನೋ ಯಾವ ಜನ್ಮದ ಪಾಪವೋ ಗೊತ್ತಿಲ್ಲ, ಇಷ್ಟು ಕಷ್ಟ, ಇಷ್ಟು ಬಡತನ ನಮ್ಮ ಪಾಲಿಗೇಕೆ ಬಂದಿದೆ? ದೇವರು ನಮ್ಮ ಪ್ರಾರ್ಥನೆ ಯಾವಾಗ ಕೇಳುತ್ತಾನೋ ಗೊತ್ತಿಲ್ಲ. ಭಾಗ್ಯವತಿ, ನಾವು ನಮ್ಮ ಕರ್ತವ್ಯವನ್ನು ಮಾತ್ರ ಮಾಡಬಹುದು. ಫಲ ಕೊಡುವುದು ದೇವರ ಕೈಯಲ್ಲಿದೆ. ನಾವು ಚಿಂತಿಸಿದರೆ ಪರಿಸ್ಥಿತಿ ಬದಲಾಗುವುದಿಲ್ಲ. ನೀನ್ ಹೇಳೋದ್ ಸರಿ, ಆದ್ರೆ 2 ವರ್ಷಗಳಿಂದ ಮಳೆ ಸರಿಯಾಗಿ ಬಂದಿಲ್ಲ. ಬೆಳೆ ಹಾಳಾಗಿದೆ. ಊರಿನ ಬೇರೆ ರೈತರಿಗೆ ಹಸು ಎಮ್ಮೆ ಇವೆ. ಅದರಿಂದ ಅವರಿಗೆ ಬದುಕು ಸಾಕ್ತಿದೆ. ನಮ್ಮ ಬಳಿ ಈ ಒಂದು ಹೊಲ ಮಾತ್ರ ಇದೆ. ಅದು ಮಳೆ ಇಲ್ಲದೆ ಬರಿದಾಗಿದೆ. ಈ ವರ್ಷ ಏನಾಗುತ್ತದೋ ಎಂದು ಭಯವಾಗ್ತಿದೆ. ಹೌದು, ನೀನ್ ಹೇಳಿದ್ದು ನಿಜ. ಬಾವಿಗಳಲ್ಲೂ ನೀರು ಕಡಿಮೆ ಆಗಿದೆ. ಈ ವರ್ಷವೂ ದೇವರ ದಯೆಯೇ ನಮ್ಮ ಆಸರೆ. ಸರಿ, ನಾನು ಹೊಲಕ್ಕೆ ಹೋಗ್ತೇನೆ. ರಾಮಣ್ಣ ತನ್ನ 2 ಎತ್ತುಗಳನ್ನು ಕರೆದುಕೊಂಡು ಹೊಲದ ಕಡೆ ಹೊರಟನು. ಬಡವನಾಗಿದ್ದರೂ ಯಾವಾಗಲೂ ಇತರರಿಗೆ ಸಹಾಯ ಮಾಡುವ ಮನಸ್ಸು ಅವನದಲ್ಲಿತ್ತು. ಒಳ್ಳೆಯ ಕೆಲಸ ಮಾಡಿದರೆ ಅದರ ಫಲ ಒಂದಲ್ಲ ಒಂದು ದಿನ ಖಂಡಿತ ಸಿಗುತ್ತದೆ ಎಂಬ ನಂಬಿಕೆ ಅವನಿಗಿತ್ತು. ಹೊಲಕ್ಕೆ ತಲುಪಿದ ರಾಮಣ್ಣ ತನ್ನ ಸಂಪೂರ್ಣ ಶಕ್ತಿಯಿಂದ ಕೆಲಸ ಆರಂಭಿಸಿದನು. ಬಿಸಿಲು ಹೆಚ್ಚಾಗುತ್ತಿದ್ದಂತೆ ಅರ್ಧ ಹೊಲ ಉಳುಮೆ ಮಾಡಿದ ನಂತರ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡನು. ಅಯ್ಯೋ, ತುಂಬಾ ಹಸಿವಾಗಿದೆ. ನನ್ನ ಎತ್ತುಗಳು ತುಂಬಾ ಆಯಾಸಗೊಂಡಿವೆ. ಇವತ್ತು ಅರ್ಧ ಹೊಲ ಸಾಕು. ಉಳಿದ ಕೆಲಸವನ್ನ ನಾಳೆ ಮಾಡೋಣ. ರಾಮಣ್ಣ ತನ್ನ ಎತ್ತುಗಳನ್ನು ಮನೆಯತ್ತ ಕರೆದುಕೊಂಡು ಬಂದು ಮೊದಲು ಅವುಗಳಿಗೆ ಮೇವು ಹಾಕಲು ಮುಂದಾದನು. ಗೌರಿ, ತುಂಬಾ ಹಸಿವಾಗಿದೆ. ಮನೆಯಲ್ಲಿ ಏನಿದೆಯೋ ಬೇಗ ತಂದುಕೊಡು. ನಾನು ಎತ್ತುಗಳಿಗೆ ಮೇವು ಹಾಕಿ ಬರುತ್ತೇನೆ. ಅಷ್ಟ್ರಲ್ಲಿ ಮನೆಯ ಹೊರಗಿನಿಂದ ಯಾರೋ ಭಿಕ್ಷೆ ಕೇಳುವ ಧ್ವನಿ ಕೇಳಿಸಿತು. ಇಬ್ಬರು ಹೊರಗೆ ಬಂದಾಗ ಒಬ್ಬ ಸಾಧು ನಿಂತಿದ್ದರು. ಮಕ್ಕಳೇ, 2 ದಿನಗಳಿಂದ ಊಟ ಮಾಡಿಲ್ಲ. ಮನೆಯಲ್ಲಿ ತಿನ್ನಲು ಏನಾದ್ರೂ ಇದ್ದರೆ ದಯವಿಟ್ಟು ಭಿಕ್ಷೆ ನೀಡಿ. ಸ್ವಾಮೀಜಿ, ನಾವು ತಾವೇ ತುಂಬಾ ಬಡವರು. ಹೇಗೂ ಬದುಕು ಸಾಗಿಸುತ್ತಿದ್ದೇವೆ. ನಿಮಗೆ ಕೊಡುವಷ್ಟು ನಮ್ಮ ಬಳಿ ಏನೂ ಇಲ್ಲ. ರೈತನ ಬಡತನವನ್ನು ಕಂಡ ಸಾಧು ಹಿಂದಿರುಗಲು ಹೊರಟ್ರು. ಪರ್ವಾಗಿಲ್ಲ ಮಗಳೇ, ನಾನು ಬೇರೆ ಮನೆಯಲ್ಲಾದರೂ ಭಿಕ್ಷೆ ಕೇಳುತ್ತೇನೆ. ಗೌರಿ, ಮನೆಯಲ್ಲಿ ಸ್ವಾಮೀಜಿಗೆ ಕೊಡಲು ಏನಾದರೂ ಇದೆಯಾ? ನಿಮಗಾಗಿ ಬೇಯಿಸಿದ ಸ್ವಲ್ಪ ಅಕ್ಕಿಯನ್ನ ಮಾತ್ರ ಇದೆ. ಅದನ್ನು ಕೊಟ್ರೆ ನೀವೇ ಹಸಿದಿರ್ಬೇಕಾಗ್ತದೆ. ಅದನ್ನೇ ಸ್ವಾಮೀಜಿಗೆ ಕೊಡು. ನಾನು ಒಂದು ದಿನ ಹಸಿದಿದ್ದರೆ ಏನೂ ಆಗೋದಿಲ್ಲ. ಆದ್ರೆ ಅವರು ಹಸಿದೇ ಹೋಗಬಾರದು. ಆದ್ರೆ ನೀವೇನ್ ತಿನ್ನುತ್ತೀರಿ? ಮನೆಯಲ್ಲಿ ಒಂದು ಕಾಳು ಸಹ ಉಳಿಯುವುದಿಲ್ಲ. ನನ್ನ ಬಗ್ಗೆ ಚಿಂತಿಸಬೇಡ. ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ. ಗೌರಿ ಗಂಡನ ಮಾತು ಕೇಳಿ ಅನ್ನವನ್ನು ಸಾಧುವಿಗೆ ನೀಡಿದಳು. ದೇವರು ನಿನ್ನ ಒಳ್ಳೆಯ ಮನಸ್ಸನ್ನು ಖಂಡಿತ ನೋಡಿದ್ದಾನೆ ಮಗನೇ. ಈಗ ನಿನ್ನ ಜೀವನದಲ್ಲಿ ಕಷ್ಟಗಳಿದ್ದರೂ ಒಂದು ದಿನ ದೇವರು ನಿನಗೆ ನ್ಯಾಯ ಕೊಡುತ್ತಾನೆ. ಧೈರ್ಯ ಕಳೆದುಕೊಳ್ಳಬೇಡ. ಮರುದಿನ ಬೆಳಿಗ್ಗೆ ರಾಮಣ್ಣ ಎಂದಿನಂತೆ ತನ್ನ ಎತ್ತುಗಳೊಂದಿಗೆ ಹೊಲಕ್ಕೆ ಹೋದನು. ಅಲ್ಲಿ ಅವನು ಮತ್ತೆ ಕೆಲಸದಲ್ಲಿ ತೊಡಗಿದನು. ಸ್ವಲ್ಪ ಸಮಯದ ನಂತರ ಒಬ್ಬ ಶ್ರೀಮಂತ ವ್ಯಾಪಾರಿ ಅಲ್ಲಿಗೆ ಬಂದನು. ಅಣ್ಣ, ಇಲ್ಲಿ ಕುಡಿಯಲು ನೀರು ಎಲ್ಲಿ ಸಿಗುತ್ತದೆ? ಅಲ್ಲಿರುವ ಬಾವಿಯ ಬಳಿ ಹೋಗಿ. ಅಲ್ಲಿ ಒಳ್ಳೆಯ ನೀರು ಸಿಗುತ್ತದೆ. ನೀರು ಕುಡಿದ ನಂತರ ಆ ಶ್ರೀಮಂತ ವ್ಯಕ್ತಿ ರಾಮಣ್ಣನೊಂದಿಗೆ ಮಾತನಾಡಲು ಆರಂಭಿಸಿದನು. ನೀನು ಇಷ್ಟು ದುಡಿಯುತ್ತೀಯ, ಆದರೂ ಬಡವನಾಗಿದ್ದೀಯ. ನನಗೆ ತೋರುತ್ತದೆ, ಒಳ್ಳೆಯ ಕೆಲಸ ಮಾಡಿದರೂ ಯಾವುದೇ ಫಲ ಸಿಗುವುದಿಲ್ಲ. ಇಲ್ಲ ಸಾರ್, ನಮಗೆ ದೇವರು ಫಲ ಕೊಡುವುದು ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ. ಒಳ್ಳೆಯ ಕೆಲಸ ಮಾಡುವವರಿಗೆ ಅದರ ಫಲ ಖಂಡಿತ ಸಿಗುತ್ತದೆ. ನನಗಿನ್ನೂ ಸಿಕ್ಕಿಲ್ಲ ಅಷ್ಟೇ,
ಆದರೆ ಒಂದು ದಿನ ಖಂಡಿತ ಸಿಗುತ್ತದೆ. ರಾಮಣ್ಣನ ಮಾತು ಕೇಳಿದ ಧನರಾಜ್ ಶೆಟ್ಟಿ ನಗುತ್ತಾ ಅಲ್ಲಿಂದ ಹೊರಟನು. ರಾಮಣ್ಣ ಮತ್ತೆ ತನ್ನ ಕೆಲಸ ಮುಂದುವರಿಸಿದನು. ಆದರೆ ವಿಧಿಯಾಟ ಬೇರೆಯಾಗಿತ್ತು. ಹೊಲ ಉಳುಮೆ ಮಾಡುತ್ತಿದ್ದಾಗ ಏಕಾಏಕಿ ಹಲಿನ ಕಬ್ಬಿಣದ ಭಾಗ ಅವನ ಕಾಲಿಗೆ ತಾಗಿ ಆಳವಾದ ಗಾಯವಾಯಿತು. ಅಯ್ಯೋ ದೇವರೇ, ನಾನ್ ಯಾರಿಗೂ ಕೆಡುಕು ಮಾಡಿಲ್ಲ. ಹಾಗಿದ್ದರೂ ನನ್ನ ಕಾಲಿಗೆ ಈ ರೀತಿಯ ಗಾಯ ಏಕೆ ಆಯಿತು? ನಿಜವಾಗಿಯೂ ಒಳ್ಳೆಯ ಕರ್ಮಗಳಿಗೆ ಫಲವಿಲ್ಲವೇ? ಆ ಶ್ರೀಮಂತ ವ್ಯಕ್ತಿ ಹೇಳಿದ್ದು ಸತ್ಯವೇ? ಮನೆಗೆ ಹಿಂದಿರುಗಿದ ರಾಮಣ್ಣ ತನ್ನ ಕಾಲಿಗೆ ಆದ ಗಾಯದ ಬಗ್ಗೆ ನಡೆದ ಎಲ್ಲಾ ವಿಷಯವನ್ನು ಗೌರಿಗೆ ಹೇಳಿದನು. ಚಿಂತಿಸಬೇಡಿ, ದೇವರು ಒಳ್ಳೆಯವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಇಂದು ಕಷ್ಟವಿದ್ದರೂ ನಾಳೆ ಖಂಡಿತ ಸುಖ ಬರುತ್ತದೆ. ಧೈರ್ಯ ಕಳೆದುಕೊಳ್ಬೇಡಿ. ಹೆಂಡತಿಯ ಮಾತುಗಳನ್ನು ಕೇಳಿದ ರಾಮಣ್ಣನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಮರುದಿನ ಕಾಲಿಗೆ ಗಾಯವಾಗಿದ್ದರೂ ರಾಮಣ್ಣ ಎಂದಿನಂತೆ ತನ್ನ 2 ಎತ್ತುಗಳನ್ನು ಕರೆದುಕೊಂಡು ಹೊಲಕ್ಕೆ ಹೊರಟನು. ಇನ್ನೂ ಮಳೆಯೇ ಬಂದಿಲ್ಲ. ಹೀಗಾದರೆ ನನ್ನ ಹೊಲಕ್ಕೆ ನೀರು ಹೇಗೆ ಹಾಕಲಿ? ಮೊದಲು ನಮ್ಮ ಬಾವಿಯಲ್ಲಿ ಎಷ್ಟು ನೀರು ಇದೆ ಎಂದು ನೋಡುತ್ತೇನೆ. ನೀರು ಇದ್ದರೆ ಅದರಿಂದಲೇ ಹೊಲಕ್ಕೆ ನೀರು ಹರಿಸುತ್ತೇನೆ. ರಾಮಣ್ಣ ತನ್ನ ಹೊಲದ ಬಾವಿಯ ಬಳಿಗೆ ಹೋದನು. ಆದರೆ ಬಾವಿಯೊಳಗೆ ಇಣಿಕಿ ನೋಡಿದಾಗ ಒಂದು ಹನಿ ನೀರೂ ಇರಲಿಲ್ಲ. ಬಾವಿ ಸಂಪೂರ್ಣವಾಗಿ ಒಣಗಿತ್ತು. ಅಯ್ಯೋ ದೇವರೇ, ನನ್ನ ಬಾವಿಯೂ ಸಂಪೂರ್ಣ ಒಣಗಿಬಿಟ್ಟಿದೆ. ಮನೆಯಲ್ಲಿ ತಿನ್ನಲು ಧಾನ್ಯವಿಲ್ಲ, ಈಗ ನೀರೂ ಇಲ್ಲ. ಈ ವರ್ಷ ಕೃಷಿ ಹೇಗೆ ಮಾಡಲಿ? ಒಂದು ಕೆಲಸ ಮಾಡುತ್ತೇನೆ. ಬಾವಿಯೊಳಗೆ ಇಳಿದು ಇನ್ನೂ ಸ್ವಲ್ಪ ಆಳವಾಗಿ ಅಗಿದು ನೋಡುತ್ತೇನೆ. ಬಹುಶಃ ನೀರು ಸಿಗಬಹುದು. ಹೀಗೆಂದು ರಾಮಣ್ಣ ಬಾವಿಯೊಳಗೆ ಇಳಿದು ಶ್ರಮಪಟ್ಟು ಅಗಿತ ಆರಂಭಿಸಿದನು. ಸ್ವಲ್ಪ ಸಮಯ ಕಳೆದ ಬಳಿಕ ಏಕಾಏಕಿ ಬಾವಿಯ ತಳದಿಂದ ನೀರು ಚಿಮ್ಮತೊಡಗಿತು. ಅಯ್ಯೋ, ಇದು ನಿಜವೇ? ನನ್ನ ಕಣ್ಣನ್ನೇ ನಂಬಲಾಗುತ್ತಿಲ್ಲ. ಬಾವಿಯಲ್ಲಿ ನೀರು ಬಂದಿದೆ. ಇದು ದೇವರ ಕೃಪೆ. ನಾನು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಸಿಕ್ಕ ಪ್ರತಿಫಲವೇ ಇದು. ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾನೆ. ಈಗ ಈ ನೀರಿನಿಂದ ನನ್ನ ಹೊಲಕ್ಕೆ ಚೆನ್ನಾಗಿ ನೀರು ಹಾಕಬಹುದು. ರಾಮಣ್ಣನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಬಾವಿಯ ನೀರನ್ನು ಬಳಸಿ ತನ್ನ ಹೊಲಕ್ಕೆ ನೀರು ಹರಿಸಿದನು. ಕೆಲವು ತಿಂಗಳುಗಳ ನಂತರ ಅವನ ಹೊಲದಲ್ಲಿ ಸಮೃದ್ಧವಾದ ಬೆಳೆ ಬೆಳೆಯಿತು. ಆ ಬೆಳೆಗಳನ್ನು ಮಾರುಕಟ್ಟೆಯಲ್ಲಿ ಮಾರಿದ ರಾಮಣ್ಣ ಉತ್ತಮ ಲಾಭ ಗಳಿಸಿದನು. ತನ್ನ ಕುಟುಂಬದ ಜೀವನ ಸುಧಾರಿಸಿತು. ನಂತರ ಒಂದು ಸುಂದರವಾದ ದೊಡ್ಡ ಮನೆಯನ್ನು ಕಟ್ಟಿಸಿಕೊಂಡನು. ಆದರೆ ಹಣ ಬಂದರೂ ಅವನ ಸ್ವಭಾವ ಮಾತ್ರ ಬದಲಾಗಲಿಲ್ಲ. ಹಿಂದಿನಂತೆ ಪ್ರಾಮಾಣಿಕವಾಗಿ ದುಡಿಯುತ್ತಾ ಬಡವರಿಗೆ ಸಹಾಯ ಮಾಡುತ್ತಾ ಬದುಕಿದನು. ನೋಡಿದ್ರಾ, ನಾನ್ ಹೇಳಿದ್ದೇ ಸತ್ಯ. ದೇವರು ಒಳ್ಳೆಯವರನ್ನು ಎಂದಿಗೂ ಕೈಬಿಡೋದಿಲ್ಲ. ಹೌದು ಗೌರಿ, ಒಳ್ಳೆಯ ಕರ್ಮಕ್ಕೆ ಫಲ ಸಿಗುವುದು ಖಚಿತ. ಕೆಲವೊಮ್ಮೆ ತಡವಾಗಬಹುದು, ಆದರೆ ದೇವರ ನ್ಯಾಯ ಎಂದಿಗೂ ತಪ್ಪುವುದಿಲ್ಲ. ಆ ನಂತರ ರಾಮಣ್ಣ ಮತ್ತು ಗೌರಿ ಸುಖ ಶಾಂತಿಯಿಂದ ಜೀವನ ನಡೆಸಿದರು. ಅವರ ಕಥೆ ಇಡೀ ಊರಿಗೆ ಒಳ್ಳೆಯತನ, ಶ್ರಮ ಮತ್ತು ಪ್ರಾಮಾಣಿಕತೆಯ ಮಾದರಿಯಾಯಿತು. ಈ ಕಥೆಯ ನೀತಿ: ಒಳ್ಳೆಯ ಕರ್ಮಕ್ಕೆ ಫಲ ಖಂಡಿತ ಸಿಗುತ್ತದೆ. ದೇವರ ಮನೆಗೆ ತಡವಾಗಬಹುದು, ಆದರೆ ಅನ್ಯಾಯ ಎಂದಿಗೂ ಆಗುವುದಿಲ್ಲ. ಈ ಕಥೆ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಒಳ್ಳೆಯ ನೀತಿ ಕಥೆಗಳನ್ನು ತಪ್ಪದೇ ನೋಡಲು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೆ ಒಂದು ಸುಂದರವಾದ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಧನ್ಯವಾದಗಳು. ನಮಸ್ಕಾರ.